ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಒಂದು ನೈಟ್ ಕ್ರೀಮ್ನ ಮಾಡಿಕೊಂಡು ನಾವು ನಮ್ಮ ಸ್ಕಿನ್ನ ಇನ್ಸ್ಟೆಂಟಾಗಿ ಗ್ಲೋ ಮತ್ತು ಪಿಂಕಿಶ್ ಆಗಿ ಮಾಡ್ಕೊಳೋ ವಿಧಾನವನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಈ ಒಂದು ನೈಟ್ ಕ್ರೀಮಿಂದ ನಾವು ಏನೆಲ್ಲ ಬೆನಿಫಿಟ್ಸ್ನ ನೋಡ್ಬೋದು ಅನ್ನೋದಾದರೆ, ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್ ಮತ್ತು ಹಲವು ರೀತಿಯ ಚರ್ಮ ಸಮಸ್ಯೆಗಳಿಗೆ ನಾವು ಈ ಒಂದು ನೈಟ್ ಕ್ರೀಮ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರ ಮುಖಾಂತರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕಂಡುಕೊಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಈ ಒಂದು ಫೇಸ್ ನೈಟ್ನಿಂಗ್ ಕ್ರೀಮ್ನ ಮಾಡ್ಕೊಳೋ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೇನು ಬೇಕಾಗಿಲ್ಲ, ಮನೆಯಲ್ಲೇ ಸಿಗುವಂತಹ ಜಸ್ಟ್ ಒಂದು ಬೀಟ್ರೋಟ್ ಇದ್ದರೆ ಸಾಕು. ಈ ಒಂದು ನೈಟ್ ಇನ್ಸ್ಟೆಂಟ್ ಗ್ಲೋಯಿಂಗ್ ಸ್ಕಿನ್ನ ವೈಟ್ನಿಂಗ್ ಫೇಸ್ ಪ್ಯಾಕ್ ಅಥವಾ ವೈಟ್ನಿಂಗ್ ನೈಟ್ ಕ್ರೀಮ್ನ ನಾವು ಮನೆಯಲ್ಲೇ ಮಾಡ್ಕೊಬೋದು. ಈ ಒಂದು ಫೇಸ್ ಕ್ರೀಮ್ನ ಮಾಡ್ಕೊಳೋದಕ್ಕೆ ನಮಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅದು ಬೀಟ್ರೋಟು. ಸೊ ಬೀಟ್ರೋಟ್ ಸಿಪ್ಪೆ ಎಲ್ಲ ತಕ್ಕೊಂಡು ನಾವು ನೀಟಾಗಿ ಇಟ್ಕೊಬೇಕು. ಈ ಕ್ರೀಮ್ ಮಾಡ್ಕೊಳೋದಕ್ಕೆ ಫ್ರೆಶ್ ಆಗಿರೋಂತಹ ಬೀಟ್ರೋಟ್ನ ನಾವು ತೊಗೊಬೇಕಾಗತ್ತೆ. ಏಕೆ ಅಂತ ಅಂದರೆ ಇದರಲ್ಲಿ ನಾವು ಜ್ಯೂಸನ್ನ ತಕ್ಕೊಬೇಕು. ಅದಕ್ಕೆ ಫ್ರೆಶ್ ಆಗಿದ್ದಷ್ಟು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಬೀಟ್ರೋಟ್ ಏನು ಮಾಡುತ್ತೆ ಅಂತ ನೋಡೋದಾದರೆ, ಸೂರ್ಯನ ಕಿರಣಗಳಿಗೆ ನಮ್ಮ ಚರ್ಮಕ್ಕೆ ಏನಾದರೂ ಹಾನಿಯುಂಟಾಗಿ ಸ್ಕಿನ್ನು ಟ್ಯಾನಿಂಗ್ ಅಂದರೆ ಚರ್ಮ ಕಪ್ಪಾಗಲು ಪ್ರಾರಂಭಿಸಿದರೆ ಇದನ್ನು ಈ ನೈಟ್ ಕ್ರೀಮ್ ಹಚ್ಚೋದ್ರ ಮುಖಾಂತರ ನಾವು ಕಡಿಮೆ ಮಾಡ್ಕೊಬೋದು. ಈ ಒಂದು ಬೀಟ್ರೋಟ್ನಲ್ಲಿ ವಿಟಮಿನ್ ಸಿ ತುಂಬ ಜಾಸ್ತಿ ಇದೆ. ಇದು ಚರ್ಮಕ್ಕೆ ಉತ್ತಮವಾಗಿದೆ. ಬೀಟ್ರೋಟ್ ಫೇಸ್ ನೈಟ್ನಿಂಗ್ ಕ್ರೀಮ್ನ ಹಚ್ಚೋದ್ರಿಂದ ನಮಗೆ ಗುಲಾಬಿ ಹೊಳಪನ್ನು ನೀಡುತ್ತದೆ. ಚರ್ಮದಲ್ಲಿ ಕೊಲಾಜಿನ್ ಉತ್ಪತ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಒಂದು ಬೀಟ್ರೋಟ್ ನೈಟ್ ಫೇಸ್ ಕ್ರೀಮ್ಗಳು ನಮಗೆ ಯಾವ ರೀತಿ ಬೆನಿಫಿಟ್ನ ನೀಡೋದಕ್ಕೆ ಸಹಕಾರಿಯಾಗಿದೆ ಅಂತ ನೋಡೋದಾದರೆ, ಕಪ್ಪು ಕಲೆಗಳು ಮತ್ತು ಅದೇ ರೀತಿ ಪಿಗ್ಮೆಂಟೇಷನ್ ಮತ್ತು ಸನ್ ಟ್ಯಾನ್ ಇವುಗಳನ್ನು ಮಸುಕಾಗಿಸಲು ಸಹಾಯ ಮಾಡುತ್ತದೆ. ಅಂದರೆ ಅದನ್ನು ಕಡಿಮೆ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಫ್ರೀ ರ್ಯಾಡಿಕಲ್ ಉತ್ಕರ್ಷಣ ನಿರೋಧಕ ಶಕ್ತಿಯನ್ನು ಒದಗಿಸಿ ನಮ್ಮ ಸ್ಕಿನ್ನ ಹೆಲ್ದಿಯಾಗಿ ಕಾಪಾಡುತ್ತೆ. ಆದ್ದರಿಂದ ನಾವು ಜ್ಯೂಸ್ ತಗೊಳೋದಕ್ಕೆ ತುಂಬ ಫ್ರೆಶ್ ಆಗಿರುವಂತಹ ಒಂದು ಬೀಟ್ರೋಟ್ನ ತೊಗೊಂಡು ನೀಟಾಗಿ ಸಿಪ್ಪೆ ಎಲ್ಲ ತಕ್ಕೊಬೇಕು. ನೋಡಿ, ಇದು ತುಂಬ ಫ್ರೆಶ್ ಆಗಿದೆ. ಈ ರೀತಿ ಫ್ರೆಶ್ ಆಗಿರಬೇಕು. ಸೊ ಇದನ್ನು ನಾವು ನೀಟಾಗಿ ತುರ್ಕೊಬೇಕಾಗುತ್ತೆ. ಸಣ್ಣದು ಹೋಲ್ಸ್ ಇರುತ್ತೆ ಅಲ್ವಾ, ಆ ಥರ ತುರೋದನ್ನು ತೊಗೊಂಡು ನೀಟಾಗಿ ತುರ್ಕೊಂಬಿಡಿ. ಎಷ್ಟು ಚೆನ್ನಾಗಿ ಸಣ್ಣದಾಗಿ ಇದು ತುರಿ ಬರಬೇಕು. ಈ ರೀತಿ ತುರ್ಕೊಂಡಾಗ್ಲೇ ನಾವು ಇದನ್ನು ರುಬ್ಕೋತಾ ಇಲ್ಲ, ಜಸ್ಟ್ ನಾವು ಜ್ಯೂಸನ್ನ ತಕ್ಕೊಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ನೀರನ್ನ ಆ್ಯಡ್ ಮಾಡಬಾರ್ದು. ಈ ಒಂದು ಕ್ರೀಮ್ಗೆ ರೋಸ್ ವಾಟರ್ ಆಗಿರ್ಬೋದು ಅಥವಾ ಮಾಮೂಲಿ ನೀರಾಗಿರ್ಬೋದು ಇದಕ್ಕೆ ಸೇರಿಸೋ ಆಗಿಲ್ಲ. ಆ ಕಾರಣ ನಾವು ಏನು ಮಾಡಬೇಕು ಅಂದರೆ ಬೀಟ್ರೋಟ್ನ ನೀಟಾಗಿ ಸಣ್ಣ ಹೋಲ್ಸಿಂದ ತುರ್ಕೊಬೇಕು. ನೋಡಿ, ನಾನು ತುರ್ಕೋತಾ ಇದ್ದೀನಲ್ಲ, ಇದೇ ರೀತಿ ಸಣ್ಣ ಹೋಲ್ಸಿಂದ ನಾವು ಬೀಟ್ರೋಟ್ನ ತುರ್ಕೊಂಡಿದ್ದೀವಿ. ಈ ರೀತಿ ತುರ್ಕೊಂಡಂತಹ ಬೀಟ್ರೋಟ್ನ ನಾವು ಇವಾಗ ಏನು ಮಾಡಬೇಕು ಅಂತ ಅಂದರೆ, ಈ ರೀತಿ ಸಣ್ಣದಾಗಿ ತುರಿದಿಟ್ಕೊಬೇಕು. ಏಕೆಂದರೆ ಇದರಿಂದ ನಾವು ಜ್ಯೂಸನ್ನ ತಕ್ಕೊಬೇಕು. ಇದಕ್ಕೆ ನಾವೊಂದು ಒಂದು ಬೌಲ್ನ ತೊಗೊಂಡು ಒಂದು ಕಾಫಿ ಫಿಲ್ಟರ್ನ ತೊಗೊಬೇಕು. ಸೊ ಅದರ ಮೇಲೆ ಕಾಫಿ ಫಿಲ್ಟರ್ ಮೇಲೆ ನಾವು ಈ ತುರಿದಿಟ್ಕೊಂಡಿರುವಂತಹ ಈ ಬೀಟ್ರೋಟ್ ತುರಿನ ಹಾಕಿ ನೀಟಾಗಿ ಒಂದು ಸ್ಪೂನ್ನ ಮುಖಾಂತರ ಹದ್ಮಿ ಜ್ಯೂಸನ್ನ ತಕ್ಕೊಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ನೀರನ್ನ ಆ್ಯಡ್ ಮಾಡಿಲ್ಲ. ಸೊ ನೀವು ನೀರನ್ನ ಉಪಯೋಗಿಸ್ಬೇಡಿ. ಯಾವುದೇ ರೀತಿಯ ರೋಸ್ ವಾಟರ್ ಆಗಿರ್ಬೋದು, ನೀರಾಗಿರ್ಬೋದು, ಜ್ಯೂಸ್ ತಗೊಳೋದಕ್ಕೆ ನಾವು ಹಾಕಬಾರ್ದು. ಬೀಟ್ರೋಟಿಂದ ಬಂದಿರೋಂತಹ ಜ್ಯೂಸೇ ಆಗಬೇಕು, ಅಂದರೆ ಬೀಟ್ರೋಟ್ ಪ್ಯೂರ್ ಜ್ಯೂಸೇ ಆಗಬೇಕು. ಅದಕ್ಕೆ ನಾವು ಈ ರೀತಿ ಜ್ಯೂಸನ್ನ ತಕ್ಕೋತಾ ಇರೋದು. ನೋಡಿ, ಕಾಫಿ ಫಿಲ್ಟರ್ ಒಳಗಡೆ ತುರಿದಿಟ್ಕೊಂಡಿರೋಂತಹ ಬೀಟ್ರೋಟ್ನ ಹಾಕಿ ಸ್ಪೂನಿಂದ ನಾವು ಗಟ್ಟಿಯಾಗಿ ಅದುಮ್ತಾ ಬಂದರೆ ಅದ್ರ ಜ್ಯೂಸ್ ಎಲ್ಲ ನಮಗೆ ಬರುತ್ತೆ. ಸೊ ಈ ರೀತಿ ನಾವು ಜ್ಯೂಸನ್ನ ತಕ್ಕೊಬೇಕಾಗುತ್ತೆ. ಈ ಒಂದು ನೈಟ್ ಕ್ರೀಮ್ ಮಾಡೋ ಮೇನ್ ಜ್ಯೂಸ್ ಬೇಕಾಗುತ್ತೆ. ಸೊ ಆ ಕಾರಣದಿಂದ ನಾವು ಆದಷ್ಟು ಹೆಚ್ಚಿನದಾಗಿ ಜ್ಯೂಸನ್ನ ತಕ್ಕೊಳೋದಕ್ಕೆ ಫಿಲ್ಟರಲ್ಲಿರೋಂತಹ ಬೀಟ್ರೋಟ್ನ ಜಾಸ್ತಿ ಪ್ರೆಷರ್ ಕೊಟ್ಟು ಅದುಮ್ದಾಗ ಅದು ಜ್ಯೂಸು ನಮಗೆ ಸಿಗುತ್ತೆ. ಸೊ ನೋಡಿ, ನಾನು ನೀಟಾಗಿ ಇದನ್ನು ಫಿಲ್ಟರ್ ಥರ ಮಾಡಿಕೊಂಡು ಜ್ಯೂಸನ್ನ ತಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ನನಗೆ ಸಿಕ್ಕಿರೋಂತಹ ಜ್ಯೂಸು 3ರಿಂದ 4 ಸ್ಪೂನ್ ಇದೆ. ನೋಡಿ, ಅದಕ್ಕೆ ನಾನು ಹೇಳಿದ್ದು ನೀಟಾಗಿ ಫ್ರೆಶ್ ಆಗಿರೋಂತಹ ಒಂದು ಬೀಟ್ರೋಟ್ನ ತಕ್ಕೊಂಡ್ರೆ ನಮಗೆ ಒಂದು ಸಣ್ಣ ಸೈಜಿನ ಬೀಟ್ರೋಟಲ್ಲಿ 3ರಿಂದ 4 ಸ್ಪೂನ್ನಷ್ಟು ಜ್ಯೂಸು ಸಿಗುತ್ತೆ. ಸೊ ನನಗೆ 3ರಿಂದ 4 ಸ್ಪೂನ್ನಷ್ಟು ಜ್ಯೂಸು ಸಿಕ್ಕಿದೆ. ನೀಟಾಗಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂತಹ ರೋಸ್ ವಾಟರ್ ಆಗಿರ್ಬೋದು, ನೀರಾಗಿರ್ಬೋದು ಸೇರಿಸ್ಕೊಂಡಿಲ್ಲ. ಪ್ಯೂರ್ ಬೀಟ್ರೋಟ್ ಜ್ಯೂಸೇ ಇದು. ಇದಕ್ಕೆ ನಾವು ಇವಾಗ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬೇಕಾಗುತ್ತೆ. 4 ಸ್ಪೂನ್ನಷ್ಟು ತೊಗೊಂಡಿರೋಂತಹ ಒಂದು ಬೀಟ್ರೋಟ್ ಜ್ಯೂಸ್ಗೆ 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ,
ಹಾಕ್ಕೊಂಡು 1 ಗಂಟೆ ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಕಾರ್ನ್ಫ್ಲೋರು ನೀಟಾಗಿ ಈ ಬೀಟ್ರೋಟ್ ಜ್ಯೂಸ್ನಲ್ಲಿ ಮಿಕ್ಸ್ ಆಗಬೇಕು. ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರು ನಮ್ಮ ಸ್ಕಿನ್ಗೆ ಜಾಸ್ತಿ ಸ್ಕಿನ್ ವೈಟ್ನಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಆದಷ್ಟು ಸ್ಕಿನ್ನ ಟೈಟ್ನಿಂಗ್ ಆಗೋ ಥರ ಮಾಡುತ್ತೆ. ಸೊ ಕಾರ್ನ್ಫ್ಲೋರ್ ಆ ಕಾರಣದಿಂದ ನಾವು ಬೀಟ್ರೋಟ್ ಜ್ಯೂಸ್ಗೆ ಸೇರಿಸ್ಕೊತಾ ಇದ್ದೀವಿ. ಈ ರೀತಿ ಸೇರಿಸ್ಕೊಂಡಂತಹ ಕಾರ್ನ್ಫ್ಲೋರ್ನ ನೀಟಾಗಿ 1 ಗಂಟೆಗಳಿಲ್ಲದೆ ಇರೋ ಥರ ಬೀಟ್ರೋಟ್ ಜ್ಯೂಸ್ಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಕಾರ್ನ್ಫ್ಲೋರ್ನ. ಈ ರೀತಿ ಮಿಕ್ಸ್ ಮಾಡ್ಕೊಂಡಂತಹ ಕಾರ್ನ್ಫ್ಲೋರು ಮತ್ತು ಬೀಟ್ರೋಟ್ ಜ್ಯೂಸ್ನ ಒಂದು ಪಾತ್ರೆಯಲ್ಲಿ ನಾವು ಬಿಸಿ ಮಾಡೋದಕ್ಕೆ ಇಟ್ಕೊಬೇಕಾಗುತ್ತೆ. ಡೈರೆಕ್ಟಾಗಿ ನಾವು ಇಟ್ಕೊಳೋ ಆಗಿಲ್ಲ. ಮೊದಲಿಗೆ ನಾವೊಂದು ಪ್ಯಾನ್ ಅಥವಾ ಪಾತ್ರೆನ ತೊಗೊಬೇಕಾಗತ್ತೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ನೀರನ್ನ ಹಾಕಿ ನಾವು ಕಾಯೋದಕ್ಕೆ ಇಡಬೇಕಾಗುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು ಪ್ಯಾನ್ನ ನೀರು ಹಾಕಿ ಕಾಯೋದಕ್ಕೆ ಇಡಬೇಕು. ಅನಂತರ ನಾವು ರೆಡಿ ಮಾಡ್ಕೊಂಡಿರೋಂತಹ ಈ ಬೀಟ್ರೋಟ್ ಜ್ಯೂಸ್ನ ಇಟ್ಟು ನೀಟಾಗಿ ಲೋ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡು ನೀರ ಮೇಲೆ ಈ ಒಂದು ಕ್ರೀಮ್ ಪಾತ್ರೆನ ಇಟ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಸೊ ಜಾಸ್ತಿ ಇದನ್ನು ಬೇಯಿಸ್ಕೊಬಾರ್ದು. ಸ್ವಲ್ಪ ರೀತಿಯಲ್ಲಿ ಒಂದು ಸ್ವಲ್ಪ ಕ್ರೀಮ್ ಕನ್ಸಿಸ್ಟೆಂಟ್ ಬರೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಅನಂತರ ನಾವು ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿಬಿಟ್ಟು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಸೊ ನೀಟಾಗಿ ಇದು ಮಿಕ್ಸ್ ಆಗಿದೆ. ಗಂಟುಗಳು ಇದರಲ್ಲಿ ಆಗಬಾರ್ದು. ನೀಟಾಗಿ ಕ್ರೀಮಿ ಕನ್ಸಿಸ್ಟೆಂಟಲ್ಲಿ ಇದು ಮಿಕ್ಸ್ ಮಾಡ್ತಾ ಬರಬೇಕು ನಾವು. ಸೊ ನಾನು ಅದೇ ರೀತಿ ಮಾಡ್ಕೊತಾ ಬಂದಿದ್ದೀನಿ. ನೋಡಿ ಮಿಕ್ಸ್ ಆಗ್ತಾ ಇದೆ. ಸೊ ಈ ರೀತಿ ಮಿಕ್ಸ್ ಆದಂತಹ ಕ್ರೀಮ್ನ ನಾವು ಇವಾಗ ಕೆಳಗಡೆ ಇಟ್ಕೊಬೇಕು. ಸೊ ಸ್ಟವ್ನ ಆಫ್ ಮಾಡಿಬಿಡೋಣ. ಸ್ಟವ್ನ ಆಫ್ ಮಾಡಿ ಕೆಳಗಡೆ ಇಟ್ಕೊಳ್ಳೋಣ. ಸ್ವಲ್ಪ ಆರಬೇಕಿದು. ಈ ರೀತಿ ರೆಡಿ ಮಾಡ್ಕೊಂಡಂತಹ ಈ ಕ್ರೀಮು ಇವಾಗ ನೋಡೋದಕ್ಕೆ ಈ ರೀತಿ ನಮಗೆ ಆಗಿದೆ. ಸೊ ಗಂಟುಗಳು ಏನು ಇರಬಾರ್ದು. ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ನಾನು ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಫೇಸ್ ವೈಟ್ನಿಂಗ್ ಕ್ರೀಮ್ ಆಗಿ ನಾವು ಮಾಡ್ಕೊಬೇಕು. ಸೊ ನೋಡಿ ಇವಾಗ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಒಂದು 4ರಿಂದ 5 ಡ್ರಾಪ್ನಷ್ಟು ಆಲ್ಮಂಡ್ ಆಯಿಲ್ನ ನಾನು ಇದಕ್ಕೆ ಸೇರಿಸ್ಕೊತೀನಿ. ನೋಡಿ 4ರಿಂದ 5 ಡ್ರಾಪ್ ಆಲ್ಮಂಡ್ ಆಯಿಲ್ನ ಈ ಕ್ರೀಮ್ಗೆ ನಾವು ಸೇರಿಸ್ಕೊಬೇಕು. ಸೇರಿಸ್ಕೊಂಡು ನೀಟಾಗಿ ಇದು ಮಿಕ್ಸ್ ಆಗೋ ಥರ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಈ ಕ್ರೀಮ್ನ ಆಲ್ಮಂಡಲ್ಲಿ ತುಂಬ ಸ್ಕಿನ್ನ ಮಾಯ್ಶ್ಚರೈಸಿಂಗ್ ಮಾಡೋ ಅಂತಹ ಕಂಟೆಂಟ್ ಜಾಸ್ತಿ. ಇದು ನಮ್ಮ ಸ್ಕಿನ್ಗೆ ಹೋದ್ಮೇಲೆ ಹೈಡ್ರೇಟ್ ಮಾಡುತ್ತೆ. ಸೊ ಆ ಕಾರಣದಿಂದ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಸೊ ನೀಟಾಗಿ ನಾನು ಆಲ್ಮಂಡ್ ಆಯಿಲ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಆಲ್ಮಂಡ್ ಆಯಿಲ್ ಆದಮೇಲೆ ನಾವು ಏನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಅಂತ ನೋಡೋದಾದರೆ ಸ್ವಲ್ಪ 1 ಸ್ಪೂನ್ನಷ್ಟು ಅಲೋವೆರಾ ಜೆಲ್ನ ನಾವು ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ. ಅಲೋವೆರಾ ಜೆಲ್ಲಲ್ಲಿರುವಂತಹ ಕೆಲವೊಂದು ಖನಿಜ ಲವಣಾಂಶಗಳು ನಮಗೆ ಮುಖದ ಮೇಲೆ ಬರುವಂತಹ ಪಿಂಪಲ್ಸ್ಗಳನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಆ ಕಾರಣದಿಂದ ಈ ಒಂದು ನೈಟ್ ಕ್ರೀಮ್ಗೆ ನಾವು 1 ಸ್ಪೂನ್ನಷ್ಟು ಅಲೋವೆರಾ ಜೆಲ್ನ ಸೇರಿಸ್ಕೊಳ್ಳೋಣ. ಅಲೋವೆರಾ ಜೆಲ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಸೊ 1 ಸ್ಪೂನ್ನಷ್ಟು ಅಲೋವೆರಾನ ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ. ಅಲೋವೆರಾ ಜೆಲ್ಲು ಮುಖದಲ್ಲಿರುವಂತಹ ಮೊಡವೆಗಳನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಮೊಡವೆಗಳಾಗಿ ಅಲ್ಲಿ ಗಾಯದ ರೀತಿ ಏನಾದರೂ ಆಗಿದರೆ ಅದನ್ನು ಗುಣಪಡಿಸುವಲ್ಲಿ ಹೆಚ್ಚಿನದಾಗಿ ಸಹಾಯ ಮಾಡುತ್ತದೆ. ಮತ್ತು ಅದೇ ರೀತಿ ನೆಕ್ಸ್ಟು ಮೊಡವೆಗಳು ಬರೋದಕ್ಕೆ ಯಾವುದೇ ರೀತಿಯ ಅವಕಾಶ ಮಾಡಿಕೊಡದೆ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಡೆಡ್ ಸ್ಕಿನ್ಗಳನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಒಂದು ಕಾರಣದಿಂದ ನಾವು ಈ ನೈಟ್ ಕ್ರೀಮ್ಗೆ ಅಲೋವೆರಾ ಜೆಲ್ನ ಸೇರಿಸ್ಕೊಂಡಿದ್ದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ನೀಟಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ಈ ರೀತಿ ಮಿಕ್ಸ್ ಆದಂತಹ ಈ ನೈಟ್ ಕ್ರೀಮ್ಗೆ ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಇರೋ ಒಂದು ಕ್ರೀಮ್ನ ನಾವು ಮತ್ತೆ ಸೇರಿಸಬೇಕಾಗುತ್ತೆ. ಸೊ ಹೆಚ್ಚಿನದಾಗಿ ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಇರುವಂತಹ ಒಂದು ಲಿಕ್ವಿಡ್ ಅಂತ ನಾವು ನೋಡೋದಾದರೆ ಅದು ಗ್ಲಿಸರಿನ್ನು. ಸೊ ಒಂದು ಗ್ಲಿಸರಿನ್ನಲ್ಲಿ ಚರ್ಮ ಡಾರ್ಕ್ ಸರ್ಕಲ್ ಆಗಿರ್ಬೋದು ಮತ್ತು ಪಿಗ್ಮಿಟೇಷನ್ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಈ ರೀತಿ ಕಪ್ಪು ಕಲೆಗಳನ್ನ ಕಡಿಮೆ ಮಾಡುವಂತಹ ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಇದನ್ನು 3ರಿಂದ 4 ಹನಿಯಷ್ಟು ನಾವು ಈ ಕ್ರೀಮ್ಗೆ ಸೇರಿಸ್ಕೊತಾ ಇದ್ದೀವಿ. ಸೊ ಇದರಿಂದ ನಮಗೆ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ ಮತ್ತು ಮೆಲಸ್ಮಾ ಕ್ರಮೇಣ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಚರ್ಮದ ಯಾವುದೇ ಸಮಸ್ಯೆ ಆಗಿರ್ಬೋದು, ಅಂದರೆ ಕಪ್ಪು ಚುಕ್ಕಿ ಆಗಿರ್ಬೋದು, ಮೆಲಸ್ಮಾ ಆಗಿರ್ಬೋದು, ಪಿಂಪಲ್ಸ್ ಕಲೆಗಳಾಗಿರ್ಬೋದು, ಈ ರೀತಿ ಕಲೆಗಳನ್ನ ತೆಗೆದುಹಾಕಿ ಚರ್ಮಕ್ಕೆ ಹೈಡ್ರೇಟಿಂಗ್ ನೀಡಿ, ಮಾಯ್ಶ್ಚರೈಸಿಂಗ್ ನೀಡಿ, ಒಣ ಚರ್ಮಕ್ಕೆ ಎಣ್ಣೆ ಮತ್ತು ನೀರಿನ ಅಂಶಗಳನ್ನು ಬ್ಯಾಲೆನ್ಸ್ ಮಾಡಿ ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡೋದಕ್ಕೆ ಈ ಎಲ್ಲ
ಇಂಗ್ರೀಡಿಯೆಂಟ್ಸು ಸಹ ನಮಗೆ ಸಹಕಾರಿಯಾಗಿವೆ. ಸೊ ಆ ಒಂದು ಕಾರಣದಿಂದ ಇಷ್ಟನ್ನು ನಾವು ಈ ಒಂದು ಕ್ರೀಮ್ಗೆ ಮಿಕ್ಸ್ ಮಾಡಿ ನಾವು ನೀಟಾಗಿ ಕ್ರೀಮಿ ಬೇಸ್ ಥರ ಕನ್ವರ್ಟ್ ಮಾಡಿಕೊಂಡು ಇದನ್ನು ಪ್ರತಿ ರಾತ್ರಿ ಮಲಗೋದಕ್ಕೂ ಮುಂಚೆ ನಾವು ನಮ್ಮ ಚರ್ಮದ ಮೇಲೆ ಹಾಕಿ ಮಸಾಜ್ ಮಾಡ್ಕೊಬೇಕು. ಇದರಿಂದ ನಾವು ಇನ್ಸ್ಟೆಂಟಾಗಿ ವೈಟನ್ನು ಕಾಣ್ತೀವಿ, ಅದೇ ರೀತಿ ಪಿಂಕಿ ಶೈನಿಂಗನ್ನು ಕಾಣ್ತೀವಿ, ಮತ್ತು ಅದೇ ರೀತಿ ಚರ್ಮದಲ್ಲಿ ಕಾಣಿಸ್ಕೊಳ್ಳೋಂತಹ ಹಲವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ಒಂದು ಉಪಯುಕ್ತವಾದಂತಹ ಕ್ರೀಮ್ನ ರೆಡಿ ಮಾಡಿಕೊಂಡು ನಾವು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋವಲ್ಲಿ ಯಶಸ್ಸನ್ನು ಕಾಣ್ಬೋದು. ಸೊ ಈ ರೀತಿ ಮಾಡ್ಕೊಂಡಂತಹ ಕ್ರೀಮ್ನ ನಾವು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೇಕು. ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾವು ಯಾವುದೇ ಕ್ರೀಮ್ನ ಸ್ಟೋರ್ ಮಾಡಿ ಇಟ್ಕೊಳೋದ್ರಿಂದ ಅದು ಬೇಗ ಕೆಡೋ ಚಾನ್ಸಸ್ ಇರೋದಿಲ್ಲ. ಸೊ ಆ ಕಾರಣದಿಂದ ನಾನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳೋಂತಹ ಅವಶ್ಯಕತೆ ಇಲ್ಲ. ನಾವು ಎಲ್ಲಿ ಬೇಕಾದರೂ ಇಟ್ಕೊಂಡು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು. ನೈಟ್ ಅಂತಲೇ ಇಲ್ಲ, ಯಾವಾಗ ಬೇಕಾದರೂ ನಾವು ಯೂಸ್ ಮಾಡ್ಕೊಬೋದು. ಸೊ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಬೋದು. ಪ್ರತಿ ರಾತ್ರಿ ನಾವು ಮಲಗೋದಕ್ಕೂ ಮುಂಚೆ ತಣ್ಣೀರಿಂದ ಮುಖನ ವಾಶ್ ಮಾಡಿಕೊಂಡು ಈ ಒಂದು ಕ್ರೀಮ್ನ ಹಚ್ತಾ ಬಂದರೆ ಡಾರ್ಕ್ ಸರ್ಕಲ್ಲು, ಪಿಗ್ಮೆಂಟೇಷನು, ಪಿಂಪಲ್ಸ್, ಮಾರ್ಕ್ಸು ಇಷ್ಟೂ ಸಮಸ್ಯೆಗಳನ್ನ ನಾವು ಈ ಒಂದು ನೈಟ್ ಕ್ರೀಮಿಂದ ಕಡಿಮೆ ಮಾಡ್ಕೊತಾ ಬರ್ಬೋದು. ಸೊ ಇದು ಇನ್ಸ್ಟೆಂಟಾಗಿ ಯಾವ ರೀತಿ ನಮಗೆ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಅಂತ ನೋಡೋದಾದರೆ ನೋಡಿ, ನಾನು ಕೈ ಮೇಲೆ ಹಚ್ಕೊಂಡು ನಿಮಗೆ ಲೈವ್ ರಿಸಲ್ಟ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಚರ್ಮದ ಮೇಲೆ ಹಚ್ಕೊಂಡು ನೀಟಾಗಿ ನಾವು ಸ್ಕ್ರಬ್ ಮಾಡಿದ್ರೆ ಸ್ಕಿನ್ ಇನ್ಸ್ಟೆಂಟಾಗಿ ವೈಟ್ ಆಗುತ್ತೆ. ಈ ಒಂದು ಕ್ರೀಮ್ನಲ್ಲಿರುವಂತಹ ಮಾಯ್ಶ್ಚರೈಸಿಂಗ್ ಕಂಟೆಂಟು, ವಿಟಮಿನ್ ಸಿ ಇದು ನಮ್ಮ ಚರ್ಮಕ್ಕೆ ಆಳವಾಗಿ ಇಳಿದು ಇನ್ಸ್ಟೆಂಟಾಗಿ ಒಂದು ಚರ್ಮನ ವೈಟ್ನಿಂಗ್ ಮಾಡುತ್ತೆ. ಸೊ ನೋಡಿ, ಇದು ಲೈವ್ ರಿಸಲ್ಟು. ಇನ್ಸ್ಟೆಂಟಾಗಿ ನಮಗೆ ಪಿಂಕಿಶ್ ಆಗಿ ವೈಟಾಗಿ ಬ್ರೈಟಾಗಿ ಕಾಣುವಂತಹ ಚರ್ಮನ ನಾವು ಪಡ್ಕೊಬೋದು. ಸೊ ನೋಡಿದ್ರಾ, ಈ ರೀತಿ ನೀವು ಕ್ರೀಮ್ನ ಮಾಡಿಕೊಂಡು ಮನೆಯಲ್ಲೇ ಹಚ್ತಾ ಬಂದರೆ ಇಷ್ಟೆಲ್ಲ ಸಮಸ್ಯೆಯನ್ನು ನಾವು ಮನೆಯಲ್ಲೇ ನಿವಾರಣೆ ಮಾಡ್ಕೊಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ